Next, 35th question. How was the accident during a vacation turning point of Satish's life? The same thing again. How was the accident turning point in Satish's life? This is from June 2015. And or Satish met with an accident, as you all know, which changed his destiny. ಅವರ ಭವಿಷ್ಯವನ್ನೇ ಬದಲಾಯಿಸಿದಂತಹ ಅಪಘಾತವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, we'll again see from the beginning. Satish met with an accident and lost his sense of hearing and was also sick for a long time. ಅವರು ಒಂದು ಅಪಘಾತಕ್ಕೆ ತುತ್ತಾಗಿ ಆ ಹುಡುಗ ಆತನ ಕೇಳಿಸಿಕೊಳ್ಳುವ ಶಕ್ತಿಯನ್ನ ಕಳೆದುಕೊಂಡು, ಸಂವೇದನೆ, ಕಿವಿ ಕೇಳಿಸೋದು, ಓಕೆ, ಅದನ್ನ ಕಳೆದುಕೊಂಡು ತುಂಬಾ ಟೈಮಿಂದ, ತುಂಬಾ ಬಹಳ ಕಾಲದಿಂದ ಆತ ಅನಾರೋಗ್ಯಕ್ಕೆ ತುತ್ತಾಗಿದ್ದ. he could not go to school. ಆತ ಸ್ಕೂಲ್ಗೂ ಕೂಡ ಹೋಗೋದಿಕ್ಕೆ ಸಾಧ್ಯವಾಗೋದಿಲ್ಲ. His father was more interested in sending his son to school to get him educated. ಅವನ ತಂದೆಗೆ ಏನಿತ್ತು ಮಕ್ಕಳೇ, ಆತ ಸ್ಕೂಲ್ಗೆ ಹೋಗಿ ಶಿಕ್ಷಣವನ್ನ ಪಡ್ಕೋಬೇಕು ಅನ್ನುವಂತಹ ಆಸೆ ಇತ್ತು. In the beginning, he was not happy with his son's paintings. ಮೊದಲು ಆತನ ತಂದೆಗೆ ಆತನ ಪೇಂಟಿಂಗ್ ಅನ್ನ ಅಥವಾ ಚಿತ್ರ ಬಿಡಿಸೋದನ್ನ ನೋಡಿ ಖುಷಿಯಾಗಿರ್ಲಿಲ್ಲ, ನಾಟ್ ಹ್ಯಾಪಿ. ಓಕೆ, ಬಟ್ ಆಸ್ ಹಿ ವಾಸ್ ಡೆಫ್ ಫಾರ್ ಲೈಫ್, ಹಿ ಕುಡ್ ನಾಟ್ ಅಟೆಂಡ್ ದ ನಾರ್ಮಲ್ ಸ್ಕೂಲ್. ಸೊ ಅವರು ಬಾಲಕನು ಕಿವುಡನಾಗಿದ್ದರಿಂದ ಆತ ಎಲ್ಲರಂತೆ ಸಾಮಾನ್ಯವಾಗಿ ಶಾಲೆಗೆ ಹೋಗೋದಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದರಿಂದಾಗಿ ಸತೀಶ್ ಏನ್ ಮಾಡ್ತಾನೆ, ಬಿಗ್ಯಾನ್ ಟು ಡು ಪೇಂಟಿಂಗ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಲೇಟರ್ ಆನ್ ವೆನ್ ಹಿಸ್ ಫಾದರ್ ಎನ್ಕರೇಜ್ ಹಿಸ್ ಸನ್ಸ್ ಟ್ಯಾಲೆಂಟ್, ಯಾವಾಗ ಅವರ ತಂದೆ ಅವರ ಒಂದು ಟ್ಯಾಲೆಂಟ್ ಅನ್ನ ಹುರಿದುಂಬಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂಡ್ ನರ್ಚರ್, ಅದಕ್ಕೆ ಪ್ರೋತ್ಸಾಹ ನೀಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಆ ಹುಡುಗ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆಗಿ, ಉತ್ತಮ ಕಲಾಕಾರನಾಗಿ ಬೆಳೆಯುತ್ತಾನೆ ಮಕ್ಕಳೇ. ಓಕೆ, ಸತೀಶ್ ಗುಜ್ರಾಲ್ ಈಸ್ ಅಮಾಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಸತೀಶ್ ಗುಜ್ರಾಲ್ ಅವರು ಒಬ್ಬ ಮುಂಚೂಣಿಯಲ್ಲಿರುವ ಕಲಾಕಾರರು. He has accomplished in several art forms like painting, sculpture and architecture. Okay, ಅವರು ಬರೀ ಪೇಂಟಿಂಗ್ ಅಲ್ದೇನೆ, ಸ್ಕೆಚಿಂಗ್ ಅಲ್ದೇನೆ, ಪೇಂಟಿಂಗ್, ಸ್ಕಲ್ಪ್ಚರ್, ಆರ್ಕಿಟೆಕ್ಚರ್, ಅದೇ ರೀತಿ he was also a best writer. Okay,